ಶ್ರೀಪಾದ ಶ್ರೀವಲ್ಲಭ ಲೀಲಾವೈಭವ 19ನೇ ಅಧ್ಯಾಯ. ಶ್ರೀಪಾದ ಶ್ರೀವಲ್ಲಭ ಸ್ವಾಮಿನೇ ನಮಃ. ವಲ್ಲಭೇಶನ ವಿವಾಹ ವೃತ್ತಾಂತ. ಶ್ರೀ ಕ್ಷೇತ್ರ ಶ್ರೀ ವಲ್ಲಭಾಪುರ ಆಲಯ ಪ್ರಾಂಗಣದಲ್ಲಿ ಶ್ರೀ 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 ವಿಠ್ಠಲ ಬಾಬಾಜಿಯವರ ಸಾನ್ನಿಧ್ಯದಲ್ಲಿ ಎಲ್ಲರೂ ಕುಳಿತು ಅವರಿಂದ ಶ್ರೀಪಾದ ಶ್ರೀವಲ್ಲಭರ ಲೀಲೆಗಳನ್ನು ಕೇಳುತ್ತಿದ್ದೆವು. ಮತ್ತಷ್ಟು ಲೀಲೆಗಳನ್ನು ಕೇಳಬೇಕೆಂದುಕೊಂಡು ಅವರೊಂದಿಗೆ, ಸ್ವಾಮಿ ಮಹಾನುಭಾವರೇ, ಶ್ರೀಪಾದರ ದಿವ್ಯ ಲೀಲೆಗಳನ್ನು ಎಷ್ಟು ಕೇಳಿದರೂ ಇನ್ನೂ ಕೇಳಬೇಕೆನ್ನಿಸುತ್ತಿದೆ. ದಯವಿಟ್ಟು ನಮಗೆ ಶ್ರೀಪಾದರ ಲೀಲೆಗಳನ್ನು ಹೇಳಿರಿ ಎಂದು ಪ್ರಾರ್ಥಿಸಿದನು. ಶ್ರೀ ಬಾಬಾಜಿಯವರು ಎಲ್ಲರನ್ನೂ ಸಾವಕಾಶದಿಂದ ನೋಡುತ್ತಾ ಈ ರೀತಿಯಾಗಿ ಹೇಳಲಾರಂಭಿಸಿದರು. ಕಲಿಯುಗ ಪ್ರಥಮಾವತಾರನಾದ ಶ್ರೀಪಾದ ಶ್ರೀವಲ್ಲಭರನ್ನು ಕುರಿತು ಎಷ್ಟು ಹೇಳಿದರೂ ಕೇಳಿದರೂ ಅದು ಅಣು ಮಾತ್ರವಷ್ಟೇ. ಶ್ರೀ ಸ್ವಾಮಿಯವರ ಲೀಲೆಗಳು ಅನಂತವಾದವುಗಳು. ಅವರ ಅಮೋಘ ಮತ್ತು ಅಮೃತಮಯವಾದ ದಿವ್ಯ ಲೀಲೆಗಳನ್ನು ವರ್ಣಿಸಲು ಆ ಆದಿಶೇಷನಿಗೂ ಸಾಧ್ಯವಿಲ್ಲ. ಆದರೂ ಆ ಸ್ವಾಮಿಯು ನನ್ನಿಂದ ಎಲ್ಲಿಯವರೆಗೆ ನುಡಿಸುವನೋ ಅಲ್ಲಿಯವರೆಗೆ ನುಡಿಯಲು ಪ್ರಯತ್ನಿಸುವೆನು ಎಂದು ಒಂದು ಸಲ ಕಣ್ಣುಗಳನ್ನು ಮುಚ್ಚಿಕೊಂಡು ಧ್ಯಾನಸ್ಥರಾಗಿ ಶ್ರೀಪಾದ ಸ್ವಾಮಿಯನ್ನು ಮನಸ್ಸಿನಲ್ಲಿಯೇ ಪ್ರಾರ್ಥಿಸಿ ಅವರ ಅಂತರ್ದೃಷ್ಟಿಗೆ ಗೋಚರವಾದ ಒಂದು ಅದ್ಭುತ ಲೀಲೆಯನ್ನು ಈ ರೀತಿಯಾಗಿ ಹೇಳಲಾರಂಭಿಸಿದರು. ಪ್ರತಿದಿನವೂ ಬೆಳಿಗ್ಗೆ ಶ್ರೀಪಾದರು ನದಿಯನ್ನು ದಾಟಿ ಬಂದು ಸ್ನಾನ, ಅನುಷ್ಠಾನ, ಸೂರ್ಯ ನಮಸ್ಕಾರಾದಿ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ಸುತ್ತಲೂ ಗಮನಿಸಿ ನೋಡಿ ತಮ್ಮ ಬರುವಿಕೆಗಾಗಿ ನಿರೀಕ್ಷಿಸುವ ಭಕ್ತರನ್ನು, ಆಶ್ರಿತರನ್ನು, ಶಿಷ್ಯರನ್ನೂ ಕರುಣಿಸಿ ಅನುಗ್ರಹಿಸುವುದಕ್ಕಾಗಿ ನಿಧಾನವಾಗಿ ಪೂರ್ವದ ಕಡೆಗೆ ಬಂದು ದರ್ಬಾರಿನಲ್ಲಿ ಆಸೀನರಾಗುತ್ತಿದ್ದರು. ಶ್ರೀ ಸ್ವಾಮಿಯವರು ಕುಳಿತುಕೊಳ್ಳುತ್ತಿದ್ದ ಸ್ಥಳವನ್ನು ಶ್ರೀಪಾದ ಸ್ವಾಮಿಯವರ ದರ್ಬಾರು ಎನ್ನುತ್ತಿದ್ದರು. ಅದು ಮಾಘ ಮಾಸ. ಅದರಲ್ಲಿಯೂ ಆ ದಿನ ಮಹಾಮಾಘಿ. ಮಾಘ ಮಾಸದ ಹುಣ್ಣಿಮೆಯಾದುದರಿಂದ ಅನೇಕ ಭಕ್ತರು ಕೃಷ್ಣಾ ನದಿಯ ಪವಿತ್ರ ಸ್ನಾನವನ್ನು ಮಾಡಲು ಮತ್ತು ಸದ್ಗುರುಗಳ ಸಂದರ್ಶನವನ್ನು ಮಾಡಲು ಅಲ್ಲಿ ನೆರೆದಿದ್ದರು. ಆ ವೇಳೆಗೆ ಶ್ರೀ ಸ್ವಾಮಿಯವರು ಆ ಪ್ರದೇಶಕ್ಕೆ ಬಂದು ಕೆಲವು ವರ್ಷಗಳಾಗಿದ್ದವು. ಶ್ರೀ ಸ್ವಾಮಿಯವರ ಲೀಲೆಗಳು ಒಬ್ಬರಿಂದೊಬ್ಬರಿಗೆ ದೇಶವೆಲ್ಲವೂ ಪ್ರಚಾರವಾಯಿತು. ಎಂತಹ ಕೋರಿಕೆಗಳೊಂದಿಗೆ ಬಂದರೂ ಶ್ರೀ ಸ್ವಾಮಿಯವರು ತಥಾಸ್ತು ಎಂದೊಡನೆಯೇ ಅವರ ಕೋರಿಕೆಗಳು ಈಡೇರುತ್ತಿದ್ದವು. ಅದರಲ್ಲಿಯೂ ಆಂಜನೇಯ ಶರ್ಮನಿಗೆ ವಿದ್ಯಾದಾನವನ್ನು ಮಾಡಿದ ಲೀಲೆಯು ತುಂಬ ಪ್ರಸಿದ್ಧಿಯನ್ನು ಪಡೆಯಿತು. ಅಂತಹ ಶ್ರೀ ಸ್ವಾಮಿಯವರ ಕೀರ್ತಿಯನ್ನು ಕೇಳಿ ಆ ದಿನ ದರ್ಬಾರಿಗೆ ಭಾರದ್ವಾಜ ಗೋತ್ರದವನು, ಮಹಾಪಂಡಿತನೂ ವೃದ್ಧನೂ ಆದ ವಿಶ್ವನಾಥ ಶರ್ಮನು ತನ್ನ ಮಗಳೊಂದಿಗೆ ಆಕೆಯ ವಿವಾಹದ ವಿಷಯವಾಗಿ ಸದ್ಗುರುಗಳು ಸಮರ್ಥರೂ ಆದ ಶ್ರೀಪಾದರನ್ನು ದರ್ಶಿಸಿ ಅವರ ಅನುಗ್ರಹವನ್ನು ಪಡೆಯಬೇಕೆಂದು ಬಂದನು. ಹಾಗೆಯೇ ಅಲ್ಲಿಗೆ ಬಂದಿದ್ದವರಲ್ಲಿ ಕಾಶ್ಯಪ ಗೋತ್ರದವನಾದ ವಲ್ಲಭೇಶ ಶರ್ಮನು ಆತನ ಕಷ್ಟ ನಿವಾರಣೆಗಾಗಿ ಬಂದು ಕುಳಿತಿದ್ದನು. ಅಷ್ಟರಲ್ಲಿ ಶ್ರೀಪಾದ ವಲ್ಲಭರು ನದಿಯಿಂದ ಬರುತ್ತಿರುವುದನ್ನು ಗಮನಿಸಿ ವಿಶ್ವನಾಥ ಶರ್ಮನು ಬೇಗ ಬೇಗ ಸ್ವಾಮಿಯವರ ಎದುರಿಗೆ ಹೋಗಿ ಈ ವಿಧವಾಗಿ ಪ್ರಾರ್ಥಿಸಿದನು. ಓಂ ನ ಕರ್ಮಣ ನ ಪ್ರಜಾಯ ಧನೇನ ತ್ಯಾಗೇನೈಕ ಅಮೃತತ್ವ ಮಾನುಷು ಪರೇಣಾನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜದೇತದ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗ ದ್ಯತಯ ಶುದ್ಧ ಸತ್ವಾಹ ತೇ ಬ್ರಹ್ಮಲೋಕೇತು ಪರಾಂತಕಾಲೇ ಪರಾಮೃತಾತ್ಪರಿಮುಚ್ಯಂತಿ ಸರ್ವೇ ದ್ರಹಂ ವಿಪಾಪಂ ಪರಮೇಶ್ಮುಭೂತಂ ಯತ್ ಪುಂಡರೀಕಂ ಪುರಮಧ್ಯಸಕ್ಸ್ಥಂ ತದ್ರಾಪಿದ್ರಹಂ ಗಗನಂ
ವಿಶೋಕಸ್ತಸ್ಮಿನ್ ಯದಂತಸ್ತು ದುಪಾಸಿತವ್ಯಂ ಯೋ ವೇದಾದೌ ಸ್ವರಃ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಃ ಸ ಮಹೇಶ್ವರಃ. ಓಂ ಶಾಂತಿ ಶಾಂತಿ ಶಾಂತಿ. ಮೇಲಿನ ಶ್ಲೋಕಗಳನ್ನು ಪಠಿಸಿದ ನಂತರ ಯಥಾಸ್ಥಾನದಲ್ಲಿ ಶ್ರೀ ಸ್ವಾಮಿಯವರು ಆಸೀನರಾದ ನಂತರ ಅಂಗೀರಸ ಅರ್ಚನಾನಸ ಬಾರ್ಹಸ್ಪತ್ಯ ತ್ರಯಾಶ್ರೇಯ ಪ್ರವರಾನ್ವಿತ ಭಾರದ್ವಾಜಾಸ ಗೋತ್ರಃ ವಿಶ್ವನಾಥ ಶರ್ವಾಹಂಭೋ ಅಭಿವಾದಯೇ ಎಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಕೈಗಳನ್ನು ಜೋಡಿಸಿ, ಸ್ವಾಮಿ ಶರಣು ಶರಣು, ದೀನರಕ್ಷಕನೇ, ದಯಾಘನನೇ, ಪಾಹಿಮಾಂ ಪಾಹಿಮಾಂ. ಪ್ರಭು, ಸಂಸಾರ ಸಾಗರದಲ್ಲಿ ಬಿದ್ದು ದಡವನ್ನು ಸೇರಲಾಗದೆ ಒದ್ದಾಡುತ್ತಿದ್ದೇವೆ. ನಮಗೆ ಬೇರೆ ದಿಕ್ಕಿಲ್ಲ, ನೀನೇ ದಿಕ್ಕೆಂದು ನಂಬಿ ಬಂದಿದ್ದೇವೆ. ಸ್ವಾಮಿ, ಅನೇಕರಿಗೆ ಇಷ್ಟ ಕಾಮ್ಯಗಳನ್ನು ಕೊಟ್ಟಿರುವೆ ಎಂದು, ಕಷ್ಟಗಳನ್ನು ದೂರ ಮಾಡಿರುವೆ ಎಂದು, ಹಣೆ ಬರಹಗಳನ್ನು ಬದಲಾಯಿಸಬಲ್ಲ ಸಮರ್ಥನೆಂದು ಆಂಜನೇಯ ಶರ್ಮನನ್ನು ಸಕಲ ವಿದ್ಯಾಪಾರಂಗತನನ್ನಾಗಿ ಮಾಡಿರುವೆ ಎಂದು ಕೇಳಿದ್ದೇವೆ. ಆಪತ್ ಬಾಂಧವನೆಂದು ಹೆಸರು ಗಳಿಸಿರುವ ದೇವನೇ, ನಮ್ಮ ಸಮಸ್ಯೆಗಳನ್ನು ದೂರಗೊಳಿಸಿ ನಮಗೆ ಸರಿಯಾದ ಮಾರ್ಗವನ್ನು ತೋರಿಸಬೇಕೆಂದು ಶರಣಾಗಿದ್ದೇವೆ. ನಾನು ಬಹು ಕುಟುಂಬಿಕನು. ಈ ಬಾಲಕಿಯು ನನ್ನ ಕಡೆಯ ಸಂತಾನವು. ಇನ್ನು ಸಂತಾನವು ಬೇಡ ಪ್ರಭು ಎಂದು ವರಲಕ್ಷ್ಮಿ ಎಂಬ ಹೆಸರನ್ನಿಟ್ಟಿದ್ದೇವೆ. ಈ ಬಾಲಕಿಗೆ ಮದುವೆಯ ವಯಸ್ಸಾಗಿದೆ. ವರಾನ್ವೇಷಣೆಗಾಗಿ ತುಂಬ ಪ್ರಯತ್ನಪಟ್ಟೆನು. ಹೋದ ಕಡೆಯೆಲ್ಲವೂ ನಮಗಿಂತ ಮುಂಚೆಯೇ ನಮ್ಮ ದುರಾದೃಷ್ಟವಿರುತ್ತದೆ. ಈಕೆಯ ಜಾತಕದಲ್ಲಿರುವ ಕುಜದೋಷದಿಂದ ವರನಿಗೆ ಅಪಾಯವೆಂಬ ವಿಷಯವು ಎಲ್ಲರಿಗೂ ತಿಳಿದು ಹೋಗಿದೆ. ನನಗೇನು ವಯಸ್ಸಾಗುತ್ತಾ ಬಂದಿದೆ. ಈಕೆಯ ವಿಷಯದಲ್ಲಿ ನನ್ನ ಕರ್ತವ್ಯ ನೆರವೇರಿಸದೇ ಹೋದರೆ ಲೋಕನಿಂದನೆಯು ತಪ್ಪುವುದಿಲ್ಲವೆಂದೆನ್ನಿಸುತ್ತಿದೆ. ಗುರುದರ್ಶನದಿಂದ ಅನೇಕ ಪಾಪಗಳು ದೋಷಗಳು ನಿವೃತ್ತಿಯಾಗುತ್ತವೆ ಎಂದು ಭಕ್ತಿಯುಳ್ಳವರಿಗೆ ಜಾತಕದಲ್ಲಿರುವ ಗ್ರಹಗಳು ತಮ್ಮ ತಮ್ಮ ಚಲನೆಗಳನ್ನು ಬದಲಾಯಿಸಿಕೊಂಡು ಗುರುವಿನ ಆಜ್ಞಾನುಸಾರವಾಗಿ ವರ್ತಿಸುವುವೆಂದು ಪುರಾಣ ವಾಕ್ಯವು. ಸಮರ್ಥ ಸದ್ಗುರುವೇ, ತಾವು ಅತ್ಯಂತ ಸಮರ್ಥರೆಂದು ದೂರ ಪ್ರದೇಶಗಳಿಂದ ಆರ್ತರು ದೀನರು ಬಂದು ತಮ್ಮ ದರ್ಶನ ಭಾಗ್ಯದಿಂದ ಅನೇಕ ಶುಭಗಳನ್ನು ಹೊಂದಿರುವರೆಂಬ ತಮ್ಮ ಕೀರ್ತಿ ಚಂದ್ರಿಕೆಗಳು ಒತ್ತಿ ಹೇಳುತ್ತಿವೆ. ಶ್ರೀಪಾದ ಶ್ರೀವಲ್ಲಭನೇ, ನಿನ್ನನ್ನೇ ನಂಬಿ ನಿನ್ನ ಚರಣ ಕಮಲಗಳಿಗೆರಗಿರುವ ನಮಗೆ ನೀನೇ ನಿನ್ನ ಅವ್ಯಾಜ ಕರುಣೆಯಿಂದ ಪರಿಷ್ಕಾರವನ್ನು ಸೂಚಿಸು. ಓ ಸರ್ವಜ್ಞ ಮೂರ್ತಿಯೇ, ನಿನಗೆ ತಿಳಿಯದಿರುವುದು ಏನೂ ಇಲ್ಲ. ಆದರೂ ನನ್ನ ಪರಿಸ್ಥಿತಿಗಳನ್ನು ತಮಗೆ ಅರಟೆ ಮಾಡಿಕೊಳ್ಳುವುದರಿಂದ ನನಗೆ ಸಮಾಧಾನವಾಗುವುದೆಂದು ವಿನಂತಿಸಿಕೊಂಡೆನು ಎಂದು ಪ್ರಾರ್ಥಿಸಿದಾಗ ಶ್ರೀ ಸ್ವಾಮಿಯವರು ಕುಳಿತುಕೊಳ್ಳಲು ಸನ್ನೆಯನ್ನು ಮಾಡಲು ಅವರ ಪಾದಗಳ ಬಳಿಯಲ್ಲಿ ಕುಳಿತನು. ಅವರಲ್ಲಿ ಪೀಠಿಕಾಪುರದಿಂದ ಬಂದ ಕಾಶ್ಯಪ ಗೋತ್ರದವನಾದ ವಲ್ಲಭೇಶ ಶರ್ಮನೆಂಬ ಬಡ ಬ್ರಾಹ್ಮಣನೊಬ್ಬನು ಬಾಲ್ಯದಲ್ಲಿ ಶ್ರೀ ಸ್ವಾಮಿಯವರೊಂದಿಗೆ ಆಟವಾಡುತ್ತಿದ್ದವನೂ ಇದ್ದನು. ಒಂದೊಂದು ಸಲ ಶ್ರೀ ಸ್ವಾಮಿಯವರೇ ಸುಮತಿ ಮಾತೆಗೆ ಹೇಳಿ ತಮ್ಮ ಮನೆಯಲ್ಲಿ ಅವನಿಗೂ ಊಟವನ್ನು ಒದಗಿಸುತ್ತಿದ್ದರು. ಶ್ರೀ ಸ್ವಾಮಿಯವರು ತೀರ್ಥಯಾತ್ರೆಗೆ ಹೋದ ನಂತರ ಅವನ ಬಂಧುಗಳು ಆಸ್ತಿಯೆಲ್ಲವನ್ನೂ ಅಪಹರಿಸಿ ಮನೆಯಿಂದ ಹೊರಗಿಡವಿದರು. ಆತನು ಎಲ್ಲೆಲ್ಲಿಯೋ ತಿರುಗುತ್ತಿದ್ದಾಗ ಶ್ರೀಪಾದ ಸ್ವಾಮಿ ಎಂಬ ನಾಮವನ್ನು ಕೇಳಿ ಇಲ್ಲಿಗೆ ಸೇರಿಕೊಂಡನು. ಆತನು ಎದ್ದು ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಹೀಗೆ ಪ್ರಾರ್ಥಿಸಿದನು. ಓ ದೇವಾಧಿದೇವನೇ, ಸದ್ಗುರುಮೂರ್ತಿಯೇ, ಸಚ್ಚಿದಾನಂದನೇ, ಪುರಾಣ ಪುರುಷನೇ, ಪುರುಷೋತ್ತಮನೇ, ನಿರ್ಮಲನೇ, ನಿಸ್ತಲಾನಂದನನೇ, ನೀನೇ ಸಂಖ್ಯಾಪ್ರಧಾನಶೀಲನು, ಚಿತ್ಪ್ರಕಾಶಾತ್ಮಕನು. ನಿನ್ನನ್ನು ಸೇರಿ ಕೈ ಮುಗಿದು
ಈ ಸಂಸಾರವನ್ನು ದಾಟಬಲ್ಲ ಉಪಾಯವನ್ನು ಪಡೆಯಬಯಸಿದ್ದೇನೆ. ಅತ್ರಿನಂದನನೇ, ಗುರುವು ಗುರು ಸಮಾನನು, ಗುರುಗಮ್ಯನು, ಗುರುತ್ತಮನು, ಗುಣಶಾಲಿಯು, ಗುಣಕರನು, ದೇವಮುನಿವಂದ್ಯ, ಸುಚರಣ ಸರೋಜನೂ ಆದ ನಿನ್ನನ್ನು ನಮಶ್ಶಂತಗಳಿಂದ ಅರ್ಚಿಸುವೆನು. ಓ ಕಲಿಯುಗ ಅವತಾರನೇ, ನಿಖಿಲೇಶ್ವರನೇ, ನಿನ್ನ ಪಾದ ಪದ್ಮಗಳನ್ನು ದರ್ಶಿಸಿದ ಮಾತ್ರಕ್ಕೆ ನನಗೆ ಮಹದಾನಂದವಾಗಿದೆ. ಕೃತಾರ್ಥನಾದೆ. ಸರ್ವಜನ ಹೃದಯಾಂತವರ್ತಿಯಾದ ನಿನಗೆ ನನ್ನ ಮನೋಭಾವಗಳು ತಿಳಿದೇ ಇರುತ್ತವೆ. ಓ ಸರ್ವಜ್ಞ ಮೂರ್ತಿಯೇ, ಮಹಾನುಭಾವನೆ, ನಾನಾ ಪ್ರದೇಶಗಳಿಂದ ಬಂದು ನಿನಗೆ ಶರಣಾದವರ ಬಾಧೆಗಳನ್ನು ನಿವಾರಿಸಿ ಆನಂದವನ್ನು ಪ್ರಸಾದಿಸುತ್ತಿರುವೆ. ಕರ್ಣಿಯಾಗಿ ನಿನ್ನ ಲೀಲೆಗಳನ್ನು ಕೇಳಿದ ನಾನು ನಿನ್ನ ಕರುಣೆಯಿಂದ ನಿನ್ನ ಬಳಿಗೆ ಬರಬಲ್ಲವನಾದೆ. ದಯಾಸಾಗರನೇ, ನನಗೇನು ಬೇಕೋ ನನಗೆ ಗೊತ್ತಿಲ್ಲ. ನಿನಗನ್ನಿಸುವ ರೀತಿಯಲ್ಲಿ ನನಗೆ ಹಿತವನ್ನುಂಟು ಮಾಡಿ ಆಶೀರ್ವದಿಸು ಎನ್ನುತ್ತಾ ಶ್ರೀಪಾದರ ಪಾದ ಕಮಲಗಳನ್ನು ಹಿಡಿದು ಪ್ರಾರ್ಥಿಸಿದನು. ಶ್ರೀ ಸ್ವಾಮಿಯವರು ಮುಗುಳ್ನಗೆಯನ್ನು ಬೀರುತ್ತಾ, ಅದೃಷ್ಟಶಾಲಿಯೇ, ನಿನಗೆ ಅನಘಾಲಕ್ಷ್ಮಿಯು ಸರ್ವ ಶುಭ ಮಂಗಳವನ್ನು ಉಂಟು ಮಾಡಲಿ ಎಂದು ಆಶೀರ್ವದಿಸಿದರು. ಪೀಠಿಕಾಪುರದಲ್ಲಿರುವ ತನ್ನ ಆತ್ಮೀಯರ ಕ್ಷೇಮವನ್ನು ಬಿಡಿಬಿಡಿಯಾಗಿ ವಿಚಾರಿಸಿ ತಿಳಿದುಕೊಂಡರು. ನಂತರ ಅವರು ವಿಶ್ವನಾಥ ಶರ್ಮನನ್ನು ನೋಡುತ್ತಾ, ಆರ್ಯರೇ, ನಿಮ್ಮ ಮಗಳನ್ನು ಇವನಿಗೆ ಕೊಟ್ಟು ವಿವಾಹವನ್ನು ಮಾಡಿರಿ ಎಂದು ಆದೇಶಿಸಿ ಅವರ ಮಗಳನ್ನು ನೋಡಿದರು. ಶ್ರೀ ಸ್ವಾಮಿಯವರ ಮಾತುಗಳನ್ನು ಆಲಿಸಿದ ಆ ಯುವತಿಯು ಆಶ್ಚರ್ಯದಿಂದ, ಆನಂದದಿಂದ ತನ್ನ ಜಾತಕದಲ್ಲಿನ ದೋಷವು ಆ ವ್ಯಕ್ತಿಯನ್ನು ಏನು ಮಾಡುತ್ತದೆಯೋ ಎಂದು ಭಯಗೊಂಡು ಸಂಶಯಾತ್ಮಕವಾಗಿ ಎದ್ದು ನಿಂತುಕೊಂಡು ಶ್ರೀ ಸ್ವಾಮಿಯವರ ಬಳಿಗೆ ಬಂದು ನಮಸ್ಕರಿಸಿ ಈ ರೀತಿಯಾಗಿ ಪ್ರಾರ್ಥಿಸಿದಳು. ಹೇ ಕೃಷ್ಣನೇ, ಜಗದೀಶ್ವರನೇ, ಅಚ್ಯುತನೇ, ನಾರಾಯಣನೇ, ಪ್ರಭುವೇ, ನಿನಗೆ ವಂದನೆಗಳು. ವಾಸುದೇವನೇ, ಅಕ್ಷಯನೇ, ಅನಂತನೇ, ಜನಾರ್ದನನೇ, ಶಾರ್ದ್ಯಾಪಾಣಿಯೇ, ಚಕ್ರಧಾರಿಯೇ, ನಿನ್ನ ಚರಣಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಭಕ್ತ ಭಯಂಕರನೇ, ವಿಶ್ವರೂಪನೇ, ಅತಿ ವಿಶ್ವನೇ, ವಿಶ್ವೋದ್ಭವ ಸ್ಥಿತಿ ನಿಲಯನೇ, ಸರ್ವಸಾಕ್ಷೀಭೂತನೇ, ಸರ್ವಾಧ್ಯಕ್ಷನೇ, ಯೋಗೀಶ್ವರೇಶ್ವರನೇ, ನಿನಗೆ ನನ್ನ ಸಹಸ್ರಾಧಿಕ ನಮಸ್ಕಾರಗಳು. ನಿನ್ನ ಆದೇಶಕ್ಕೆ ತಿರುವಿಲ್ಲ. ನಿನ್ನ ವಾಕ್ಯಗಳೇ ಸರ್ವ ಜಗತ್ತಿಗೆ ಶ್ರುತಿವಾಕ್ಯಗಳು. ನನ್ನನ್ನು ಹಿಡಿದು ಬಾಧಿಸುವ ಈ ಜಾತಕ ದೋಷವನ್ನು ನಿವಾರಿಸಿ ಶುಭವನ್ನುಂಟು ಮಾಡಲು ಸಂಕಲ್ಪಿಸಿರುವಿರಿ. ಆದರೂ ನಾನು ಅನುಭವಿಸಬೇಕಾದ ಕರ್ಮಕ್ಕೆ ಈತನನ್ನು ಜವಾಬ್ದಾರನನ್ನಾಗಿ ಮಾಡಿದರೆ ಅಲ್ಪಾಯುಷಿಯಾಗುವನೇನೋ, ಹಾಗೆಂದು ಈತನನ್ನು ದೀರ್ಘಾಯುಷ್ಮಂತನನ್ನಾಗಿ ಮಾಡಿದರೆ ನನ್ನ ಕರ್ಮವನ್ನು ನಿಮ್ಮ ಅನುಗ್ರಹದಿಂದ ಬೇರೆ ಜನ್ಮದಲ್ಲಿ ಅನುಭವಿಸಬೇಕಾಗಿರುತ್ತದೆಯೇ? ತಂದೆಯೇ, ನೀನು ಕರುಣಿಸಿ ನನ್ನ ಮನೋವಿಚಾರವನ್ನು ಗ್ರಹಿಸಿ ತಕ್ಕ ರೀತಿಯ ಆದೇಶವನ್ನು ಕೊಟ್ಟರೆ ನಾನು ಪಾಲಿಸುತ್ತೇನೆ ಎಂದು ತನ್ನ ಪ್ರಾರ್ಥನೆಯನ್ನು ಮುಗಿಸಿ ಮತ್ತೊಂದು ಸಲ ನಮಸ್ಕರಿಸಿ ಯಥಾಸ್ಥಾನದಲ್ಲಿ ಕುಳಿತುಕೊಂಡಳು. ಶ್ರೀಪಾದರು ಈ ಮೂವರ ಪ್ರಾರ್ಥನೆಗಳನ್ನು ಆಲಿಸುತ್ತಾ ಸಭೆಯಲ್ಲಿರುವವರ ಮುಖಮುದ್ರೆಗಳನ್ನು ಗಮನಿಸುತ್ತಾ ಅವರವರ ಮನೋಭಾವಗಳನ್ನು ಗ್ರಹಿಸುತ್ತಿದ್ದರು. ಆಕೆಯ ಪ್ರಾರ್ಥನೆಯು ಮುಗಿದೊಡನೆ ಹೀಗೆ ಅಭಯವಿತ್ತರು. ಓ ಬಾಲಿಕಾಮಣಿಯೇ, ಚಿಂತಿಸಬೇಡ. ನೀನು ಈ ಪವಿತ್ರ ಪ್ರದೇಶದಲ್ಲಿ ಹೆಜ್ಜೆಯಿಟ್ಟ ಮರುಕ್ಷಣವೇ ನಿನ್ನ ದುಷ್ಕರ್ಮಗಳು ನಶಿಸಿ ಹೋದವು. ಇದು ಅನೇಕ ಮಂದಿ ಮಹರ್ಷಿಗಳು, ಯೋಗಿಗಳು ಸಂಚರಿಸಿ ಪವಿತ್ರಗೊಳಿಸಿರುವ ಪುಣ್ಯಭೂಮಿ. ಆದುದರಿಂದ ನಿನ್ನ ಜಾತಕವು ಬದಲಾಗಿದೆ. ಭಯಪಡಬೇಡ. ಇಲ್ಲಿಗೆ ಬಂದವರಿಗೆ ಗ್ರಹಗಳೆಲ್ಲವೂ ಅನುಕೂಲಿಸಿ ದೈವಾನುಗ್ರಹವನ್ನುಂಟು ಮಾಡುತ್ತವೆ. ನೀನು ದೈವದಿಂದ ಅನುಗ್ರಹಿಸಲ್ಪಟ್ಟಿರುವೆ. ಸಂದೇಹವೂ ಬೇಡ. ಧೈರ್ಯದಿಂದಿರು.
ಸುಖೀಭವ ಎಂದು ಆಶೀರ್ವದಿಸುತ್ತಾ ಗುರುಪೂಜೆಗಾಗಿ ಬೇರೊಬ್ಬರು ತಂದಿದ್ದ ಪೂಜಾ ದ್ರವ್ಯಗಳಲ್ಲಿನ ಒಂದು ಅರಿಶಿನ ಕೊಂಬನ್ನು ದಾರವನ್ನು ಅವರ ದಿವ್ಯ ಹಸ್ತಗಳಿಂದ ತೆಗೆದು ಅಭಿಮಂತ್ರಿಸಿ ವಲ್ಲಭೇಶನನ್ನು ಎದ್ದು ಬರುವಂತೆ ಸನ್ನೆಯನ್ನು ಮಾಡಲು ಆತನು ಬಳಿಗೆ ಬರಲು ಆತನ ಕೈಯಲ್ಲಿಡುತ್ತಾ ವರಲಕ್ಷ್ಮಿಯನ್ನು ನೋಡಿ, ಅಮ್ಮ, ನಿನ್ನ ಮಾಂಗಲ್ಯಕ್ಕೆ ಸದಾ ರಕ್ಷೆ ಎಂದು ಆಶೀರ್ವದಿಸಿದರು. ಅಲ್ಲಿದ್ದ ಭಕ್ತರೆಲ್ಲರೂ ಆಶ್ಚರ್ಯಪಟ್ಟರು. ಆಹಾ, ಇವರೆಂತಹ ಅದೃಷ್ಟವಂತರು! ಸ್ವತಃ ಶ್ರೀ ಸ್ವಾಮಿಯವರಿಂದ ಹರಸಲ್ಪಟ್ಟಿರುವರು. ಶ್ರೀ ಸ್ವಾಮಿಗಳು ಸರ್ವ ಸಮರ್ಥರಲ್ಲವೇ? ಇಂತಹ ಲೀಲೆಯನ್ನು ನಮ್ಮ ಜನ್ಮದಲ್ಲಿ ನೋಡಿಲ್ಲ ಎಂದು ಹೇಳಿಕೊಂಡರು. ಶ್ರೀ ಸ್ವಾಮಿಯವರು ಅಲ್ಲಿದ್ದ ಆ ಊರಿನ ಹಿರಿಯರಾದ ಶ್ರೀರಾಮಾಚಾರ್ಯರನ್ನು ನೋಡಿ, ಇವರ ವಿವಾಹಕ್ಕೆ ತಕ್ಕ ಏರ್ಪಾಟುಗಳನ್ನು ಮಾಡಿಸಿರೆಂದು ನಮ್ಮ ಅಂಜಪ್ಪನಿಂದ ವಿವಾಹವನ್ನು ನಡೆಸಬೇಕೆಂದು ಮರುದಿನ ಬೆಳಗ್ಗೆಯೇ ಶುಭ ಮುಹೂರ್ತವೆಂದು ಇಲ್ಲಿಯೇ ನಡೆಸಬೇಕೆಂದು ಹೇಳಿದರು. ಶ್ರೀ ಸ್ವಾಮಿಯವರ ಆಜ್ಞಾನುಸಾರವಾಗಿ, ಅಂದರೆ ಮಾಘ ಬಹುಳ ಪಾಡ್ಯಮಿ ಎಂದು ವರಲಕ್ಷ್ಮಿ ವಲ್ಲಭೇಶರ ವಿವಾಹವು ಶಾಸ್ತ್ರೋಕ್ತವಾಗಿ ನಡೆಯಿತು. ವಿವಾಹವು ಪೂರ್ತಿಯಾದ ಬಳಿಕ ಅಲ್ಲಿ ನೆರೆದಿದ್ದ ಹಿರಿಯರೆಲ್ಲರೂ ವಿವಾಹ ಭೋಜನಕ್ಕಾಗಿ ಪ್ರಸ್ತಾಪಿಸಲು ವಿಶ್ವನಾಥ ಶರ್ಮರು ತಾನು ಶ್ರೀ ಸ್ವಾಮಿಯವರ ಅನುಗ್ರಹ ಮತ್ತು ಆಶೀರ್ವಾದಕ್ಕಾಗಿ ಮಾತ್ರ ಬಂದಿದ್ದ ಕಾರಣದಿಂದ ತಕ್ಕ ಏರ್ಪಾಟುಗಳನ್ನು ಮಾಡಿಕೊಂಡು ಬರಲಿಲ್ಲವೆಂದು, ಆದುದರಿಂದ ಅವರಿಗೆ ಷಡ್ರಸೋಪೇತವಾದ ಔತಣವನ್ನು ಏರ್ಪಡಿಸಲಾಗಲಿಲ್ಲವೆಂದು ನೊಂದುಕೊಂಡನು. ಅದೇ ಸಮಯದಲ್ಲಿ ವರನಾದ ವಲ್ಲಭೇಶ ಶರ್ಮನು, ನಾನು ತುಂಬ ಬಡವ, ಶ್ರೀ ಸ್ವಾಮಿಯವರ ಕೀರ್ತಿಯನ್ನು ಕೇಳಿ ಅವರು ನನಗೆ ಯಾವುದಾದರೂ ದಾರಿಯನ್ನು ತೋರಿಸುತ್ತಾರೆಂದು ಆಶ್ರಯಿಸಲು ಬಂದೆನು. ನನಗೆ ಜೀವನಾಧಾರಕ್ಕಾಗಿ ಆಸೆಪಟ್ಟರೆ ನನಗೆ ವಿವಾಹವನ್ನು ಮಾಡಿಸಿದರು. ನನ್ನ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸಿರುವರು. ಅವರ ಆಶೀರ್ವಾದದಿಂದ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಕಷ್ಟಪಟ್ಟು ದುಡಿದು ಹೇಗಾದರೂ ಧನವನ್ನು ಸಂಪಾದಿಸಿ ಈ ಪವಿತ್ರ ಪ್ರದೇಶದಲ್ಲಿ 1000 ಮಂದಿ ಬ್ರಾಹ್ಮಣರಿಗೆ ಸಮಾರಾಧನೆಯನ್ನು ಮಾಡುತ್ತೇನೆ. ಇದು ನನ್ನ ಅರಿಕೆ, ಪ್ರಾರ್ಥನೆ ಮತ್ತು ವಾಗ್ದಾನ ಎಂದು ವಿನಯದಿಂದ ಹೇಳುತ್ತಿರಲು ಶ್ರೀ ಸ್ವಾಮಿಯವರು ಪ್ರವೇಶಿಸಿ ತಥಾಸ್ತು ಎಂದು ಹರಸಿದರು. ಆ ನವವಧೂವರರು ಶ್ರೀಪಾದರ ಪಾದ ಕಮಲಗಳಿಗೆ ನಮಸ್ಕರಿಸಿ ಆಶೀರ್ವಾದಗಳನ್ನು ಪಡೆದು ನಂತರ ಹಿರಿಯರ ಆಶೀರ್ವಾದಗಳನ್ನು ಪಡೆದರು. ಅಂದು ದರ್ಬಾರಿಗೆ ಬಂದಿದ್ದವರೆಲ್ಲರಿಗೂ ಶ್ರೀಪಾದರ ಸಾನ್ನಿಧ್ಯದಲ್ಲಿ ಶಂಕರ ಭಟ್ಟ ಮತ್ತು ಶ್ರೀರಾಮಾಚಾರ್ಯರ ಆಧ್ವರ್ಯದಲ್ಲಿ ಅನ್ನದಾನವು ವಿಶೇಷವಾಗಿ ನಡೆಯಿತು. ತದನಂತರ ಶ್ರೀ ಸ್ವಾಮಿಯವರ ಅನುಮತಿಯೊಂದಿಗೆ ಭಕ್ತರು ತಮ್ಮ ಬಾಧೆಗಳು ದೂರವಾಗಿ ಕೋರಿಕೆಗಳು ಸಫಲವಾಗಲು ಅವರವರ ಸ್ವಸ್ಥಾನಗಳಿಗೆ ಹೊರಟರು. ಇನ್ನೊಂದು ದಿನ ದರ್ಬಾರಿನಲ್ಲಿ ಶ್ರೀಪಾದರು ಇದ್ದಕ್ಕಿದ್ದಂತೆ ಕಣ್ಣುಗಳನ್ನು ಮುಚ್ಚಿ ಧ್ಯಾನಮಗ್ನರಾದರು. ಎಲ್ಲಿ ಯಾರಿಗೆ ಯಾವ ಆಪತ್ತುಂಟಾಗಿದೆಯೋ ಸ್ವಾಮಿಗಳು ಮೌನದಲ್ಲಿ ಮುಳುಗಿದ್ದಾರೆ ಎಂದುಕೊಳ್ಳುತ್ತಾ ಭಕ್ತರೆಲ್ಲರೂ ದಿಗಂಬರ ನಾಮಸ್ಮರಣೆಯನ್ನು ಮಾಡತೊಡಗಿದರು. ಅವರವರ ಮನಸ್ಸುಗಳಲ್ಲಿ ಮಾತ್ರ ಶ್ರೀಪಾದರ ಭಕ್ತ ಸಂರಕ್ಷಣೆಯ ಲೀಲೆಗಳು ಮೇಲೇಳುತ್ತಿತ್ತು. ಗಜೇಂದ್ರ ಮೋಕ್ಷದಲ್ಲಿ ಮಹಾವಿಷ್ಣುವು ಹೊರಟ ರೀತಿಯಲ್ಲಿ ಶ್ರೀಪಾದರು ಭೌತಿಕವಾಗಿ ಅಲ್ಲಿಯೇ ಇದ್ದರು. ಮತ್ತೊಂದು ರೂಪದಲ್ಲಿಯಾಗಲಿ ಅಥವಾ ಅವರ ಶಕ್ತಿಯಿಂದಾಗಲಿ ಯಾವುದೋ ಒಂದು ಮಹತ್ ಕಾರ್ಯಾಚರಣೆಗಾಗಿ ಸಂಕಲ್ಪಿಸಿರಬಹುದೆಂದು ಭಾವಿಸಿ ನಾಮಸ್ಮರಣೆಯನ್ನು ಮಾಡುತ್ತಿದ್ದರು. ಅಷ್ಟರಲ್ಲಿ ಒಂದು ಅದ್ಭುತವಾದ ಲೀಲೆಯೂ ನಡೆಯಿತು. ಶ್ರೀ ಸ್ವಾಮಿಯವರ ಬಳಿಗೆ ಕೆಲ ಗಾಡಿಗಳಲ್ಲಿ ಸುದೂರ ಪ್ರದೇಶದಿಂದ ಜನರು ಬಂದರು. ಆ ಗಾಡಿಗಳಿಂದ ಇಳಿಯುತ್ತಿದ್ದ ಜನರು ಅದು ಯಾವುದೋ
ಹೊಸ ಜಾಗದಂತೆ ಇರುವುದನ್ನು ಗಮನಿಸುತ್ತಾ ಇದು ಯಾವೂರು ಎಂದು ಪ್ರಶ್ನಿಸಿದಾಗ ಅದು ಪಂಚದೇವ್ ಪಹಾಡ್ ಮತ್ತು ಪಸುಪುಲ ಗ್ರಾಮಗಳ ಮಧ್ಯೆ ಇರುವ ಕೃಷ್ಣಾ ನದಿ ತೀರ ಪ್ರದೇಶವೆಂದು ತಿಳಿಯಿತು. ಶ್ರೀಪಾದ ಶ್ರೀವಲ್ಲಭರ ದರ್ಬಾರು ಪ್ರದೇಶವೆಂದು ತಿಳಿದುಕೊಂಡು ತುಂಬ ಕಾತುರತೆಯಿಂದ ಅದರೊಳಗೆ ಪ್ರವೇಶಿಸಿದರು. ಗಂಭೀರವಾಗಿ ಮುಗುಳ್ನಗುತ್ತಾ ಪ್ರಸನ್ನವದನದೊಂದಿಗೆ ಆಸೀನರಾಗಿದ್ದ ಸ್ವಾಮಿಯವರನ್ನು ನೋಡಿದರು. ಆನಂದದಿಂದ ಹೃದಯವು ಉಕ್ಕಿ ಬರಲು ಕಣ್ತುಂಬ ನೀರು ತುಂಬಿಕೊಂಡು ಅಸ್ಪಷ್ಟವಾದ ನೋಟದೊಂದಿಗೆ ಗದ್ಗದವಾದ ಕಂಠದಿಂದ ಸುಮತಿ ಮಾತೆಯು ಮಗನನ್ನು ಕಣ್ಣಾಡಿಸದೆ ನೋಡುತ್ತಾ ನಿಶ್ಚೇಷ್ಟಳಾಗಿ ನಿಂತುಬಿಟ್ಟಳು. ಇನ್ನು ಅಪ್ಪಲರಾಜು ಶರ್ಮರು ಬಾಪನಾರ್ಯರು ಶ್ರೀಪಾದರನ್ನು ನೋಡುತ್ತಾ ತಮ್ಮನ್ನು ತಾವು ಮರೆತು ಹೋಗಿ ಪರವಶರಾದರು. ಅಷ್ಟರಲ್ಲಿ ಶ್ರೀಪಾದರಿದ್ದು ಒಮ್ಮೆಲೆ ಅವರ ಬಳಿಗೆ ಹೋಗಿ ತಂದೆ ತಾಯಿಯರಿಗೂ ಅಜ್ಜಿ ತಾತನವರಿಗೂ ನಮಸ್ಕರಿಸಿ ಅವರೊಂದಿಗೆ ಅಮ್ಮ, ಅಪ್ಪ, ಅಜ್ಜಿ, ಅಜ್ಜ ಎನ್ನುತ್ತಾ ಎಷ್ಟೋ ಪ್ರೀತಿಯಿಂದ ಮಾತನಾಡಿಸಿ ಅವರನ್ನು ತುಂಬ ಉತ್ಸಾಹದಿಂದ ತಮ್ಮ ಬಳಿಗೆ ಸೇರಿಸಿಕೊಂಡರು. ಅಜ್ಜಿಯನ್ನು ತಮಗೆಷ್ಟೋ ಇಷ್ಟವಾದ ಗೋಧಿ ಹಿಟ್ಟಿನ ಹಲ್ವಾ ಬೇಕೆಂದು ಕೇಳಿದರು. ಮಗು, ಬಂಗಾರ ತಂದಿದ್ದೇನಪ್ಪ ನಿನಗೋಸ್ಕರ ಎನ್ನುತ್ತಾ ಆಕೆಯು ಶ್ರೀಪಾದರಿಗೆ ಹಲ್ವಾವನ್ನು ತಿನ್ನಿಸತೊಡಗಿದಳು. ಅಷ್ಟರಲ್ಲಿ ಸುಮತಿ ಮಾತೆಗೆ ತನ್ನ ಪುಟ್ಟ ಶ್ರೀಪಾದನು ಸ್ತನ್ಯಪಾನವನ್ನು ಮಾಡಿದ ಭಾವನೆಯುಂಟಾಯಿತು. ಅಷ್ಟೇ ಅದ್ಭುತ, ಆಕೆಯ ಒಡಲಲ್ಲಿ ಪುಟ್ಟ ಶ್ರೀಪಾದನು ಶಿಶುವಿನಂತೆ ಆಡುತ್ತಾ ಎದೆ ಹಾಲಿಗಾಗಿ ಎದುರು ನೋಡುತ್ತಿದ್ದನು. ಆಕೆಯು ತನ್ನ ಸೆರಗನ್ನು ಮುಚ್ಚಿಕೊಂಡು ಆ ಶಿಶುವಿಗೆ ಸ್ತನ್ಯವನ್ನು ಕೊಡಲಾರಂಭಿಸಿದಳು. ಆ ತಾಯಿಯ ಮನಸ್ಸು ತೃಪ್ತಿಪಟ್ಟಿತೋ ಏನೋ. ಒಂದು ಸಲ ತಲೆ ಎತ್ತಿ ಎದುರಿಗೆ ನೋಡಿದಳು. ಅರಳಿ ಮರದ ನೆರಳಲ್ಲಿದ್ದ ಬಂಡೆಯ ಮೇಲೆ ಶ್ರೀಪಾದರು ಆಸೀನರಾಗಿ ಮುಗುಳ್ನಗುತ್ತಿದ್ದರು. ಶ್ರೀಪಾದರ ಕುಟುಂಬದವರು ಪೀಠಿಕಾಪುರದಿಂದ ಬಂದು ಹೋದ ಪಂಡಿತರ ಮೂಲಕ ಶ್ರೀಪಾದರ ವಿಷಯವನ್ನು ತಿಳಿದುಕೊಂಡು ಅವರನ್ನು ನೋಡಬೇಕೆಂಬ ಕುತೂಹಲದಿಂದ ಅಲ್ಲಿಂದ ಆ ದಿನ ಬೆಳಿಗ್ಗೆ ಕುರುವಪುರಕ್ಕೆ ಪ್ರಯಾಣವಾದರು. ಸರ್ವ ಹೃದಯಾಂತರ್ವರ್ತಿಯಾದ ಶ್ರೀ ಸ್ವಾಮಿಗೆ ತಿಳಿಯದ ವಿಷಯವೇನಿದೆ? ಅವರು ಪ್ರಯಾಣವಾದ ಸ್ವಲ್ಪ ಸಮಯಕ್ಕೆ ಅವರೆಲ್ಲರನ್ನೂ ಸುನಾಯಾಸವಾಗಿ ತಮ್ಮ ಬಳಿಗೆ ಸೇರಿಸಿಕೊಂಡರು. ಸಂಕಲ್ಪ ಮಾತ್ರದಿಂದಲೇ ಸೃಷ್ಟಿ ಸ್ಥಿತಿ ಲಯಗಳನ್ನು ನಿರ್ವಹಿಸುವ ದತ್ತಸ್ವಾಮಿಗೆ ಸಾಧ್ಯಾಸಾಧ್ಯಗಳು ಏನಿರುತ್ತವೆ? ಆತನ ಶಕ್ತಿಗೆ ಇದೇನಂತಹ ದೊಡ್ಡ ಕೆಲಸ. ಕ್ಷಣ ಮಾತ್ರದಲ್ಲಿ ಅವರೆಲ್ಲರನ್ನೂ ತಮ್ಮ ಬಳಿಗೆ ಸೇರಿಸಿಕೊಂಡು ಎಲ್ಲರಿಗೂ ಮನೋಲ್ಲಾಸವನ್ನುಂಟು ಮಾಡಿಸಿ ತೃಪ್ತಿಯಾಗಿ ಪುನಃ ಸ್ವಸ್ಥಳಕ್ಕೆ ಸೇರಿಸಿದರು. ತಾಯಿ ತಂದೆಯರು, ಅಜ್ಜ ಅಜ್ಜಿಯರು ಎಲ್ಲರೂ ಸಹ ತೃಪ್ತಿಯಿಂದ ಕ್ಷೇಮವಾಗಿ ಅವರ ಸ್ವಗೃಹಗಳನ್ನು ಸೇರಿಕೊಂಡರು. ಶ್ರೀಪಾದರ ದರ್ಬಾರು ಮತ್ತು ಅವರ ಭವಿಷ್ಯವಾಣಿ. ಆ ಕಾಲದಲ್ಲಿ ದೇಶದ ನಾನಾ ಭಾಗಗಳಿಂದ ಆರ್ತಿಗಳು, ಅರ್ಥಾರ್ಥಿಗಳು, ಜಿಜ್ಞಾಸುಗಳು, ಜ್ಞಾನಿಗಳೂ ಆದ ಅನೇಕ ಮಂದಿ ಅವರವರ ಸಮಸ್ಯೆಗಳನ್ನು ತೀರಿಸಬೇಕೆಂದು, ಅವರವರ ಕಷ್ಟಗಳನ್ನು ನಿವಾರಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುವುದಕ್ಕೆ ಶ್ರೀಪಾದರ ಸನ್ನಿಧಾನಕ್ಕೆ ಬರುತ್ತಿದ್ದರು. ಶ್ರೀಪಾದರ ದರ್ಬಾರು ಎಂದರೆ ಎಲ್ಲವೂ ಲಭಿಸುವ ಪ್ರದೇಶ. ಕೋರಿಕೆಗಳು ತೀರುವುದೇ ಅಲ್ಲದೆ ಮೃಷ್ಟಾನ್ನ ಭೋಜನವೂ ದೊರೆಯುತ್ತಿತ್ತು. ವಿಶೇಷವೇನೆಂದರೆ ಅನ್ನದ ರಾಶಿಗಳು ಅಕ್ಷಯವಾಗಿರುತ್ತಿದ್ದವು. ಭೋಜನ ಎಂದರೆ ಶ್ರೀಪಾದರ ಪ್ರಸಾದವೆಂದೇ ಭಾವನೆ. ಎಲ್ಲರ ಭೋಜನವಾದ ಬಳಿಕ ಉಳಿದ ಅಡುಗೆಯನ್ನು ಕೃಷ್ಣಾ ನದಿಯಲ್ಲಿ ಹಾಕಿಸುತ್ತಿದ್ದರು. ಆ ವಿಧವಾಗಿ ಸ್ವಾಮಿಯವರ ಪ್ರಸಾದವು ಮಾನವರಿಗೇ ಪರಿಮಿತವಾಗದೆ ಜಲಚರಗಳಿಗೂ ಮತ್ತಿತರ ಪ್ರಾಣಿಗಳಿಗೂ ಲಭಿಸುತ್ತಿತ್ತು. ಶ್ರೀಪಾದರ ದರ್ಬಾರಿನಲ್ಲಿ ಪ್ರವೇಶಿಸಿದವರಿಗೆ ಇಲ್ಲ ಎಂಬ ಪದವೇ ಇಲ್ಲ. ಅವರವರ ಕೋರಿಕೆಗಳು ತೀರಿ ಸಂತೋಷದಿಂದ ಹೊರಡಬೇಕಾದುದೇ.
ಅಂತಹ ಮಹತ್ತರವಾದ ದರ್ಬಾರಿಗೆ ಬಂದವರಲ್ಲಿ ಕೆಲವರು ಸ್ವಾಮಿಯನ್ನು ಕುರಿತು, ಸ್ವಾಮಿ, ಇಂತಹ ಮಹತ್ಪೂರ್ಣವಾದ ನಿಮ್ಮ ದರ್ಬಾರು ಭವಿಷ್ಯದಲ್ಲಿ ಹೇಗಿರುತ್ತದೆ? ನಿಮ್ಮ ಅನುಮತಿಯಿಂದ ತಿಳಿದುಕೊಳ್ಳಬೇಕೆಂದು ತುಂಬ ಕುತೂಹಲವಾಗಿದೆ ಎಂದು ತುಂಬ ವಿನಯದಿಂದ ಪ್ರಶ್ನಿಸಿದರು. ಅದಕ್ಕೆ ಸ್ವಾಮಿಯವರು ಮುಗುಳ್ನಗೆಯೊಂದಿಗೆ, ಭಕ್ತರೇ, ಇದೇ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಭವನಗಳು ನಿರ್ಮಾಣವಾಗುವು. ಅನೇಕ ಜನರಿಗೆ ನಿತ್ಯವೂ ಅನ್ನದಾನವೂ ನಡೆಯುವುದು. ಗೋಶಾಲೆ ಇರುವುದು. ನನ್ನ ಈ ದರ್ಬಾರಿಗೆ ಸಾವಿರಗಳ, ಲಕ್ಷಗಳ ಸಂಖ್ಯೆಯಲ್ಲಿ ಭಕ್ತರು ಬರುವರು. ಇದು ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿ ಬೆಳಗುವುದು ಎಂದು ಹೇಳಿದರು. ಶ್ರೀಪಾದರು ತಮ್ಮ ಭವಿಷ್ಯತ್ ಪ್ರಣಾಳಿಕೆಯನ್ನು, ಅಂದಿನ ದರ್ಬಾರು ವಿಶೇಷಗಳನ್ನು ಈ ರೀತಿಯಾಗಿ ವಿವರಿಸಿದರು. ಆ ಪ್ರದೇಶವು ಒಂದು ಪ್ರಸಿದ್ಧವಾದ ದತ್ತಕ್ಷೇತ್ರವಾಗಿ ನೆಲೆಯೂರುವುದು. ಅನೇಕ ಮಂದಿ ದತ್ತಾತ್ರೇಯ ಭಕ್ತರು, ಸಾಮಾನ್ಯರು, ಸಾಧು ಸನ್ಯಾಸಿಗಳು, ಮಹಾತ್ಮರು, ದತ್ತಾವಧೂತರು ತಮ್ಮ ತಮ್ಮ ಇಷ್ಟಕಾಮ್ಯಾರ್ಥ ಸಿದ್ಧಿಗಾಗಿ ಇಲ್ಲಿಗೆ ಬರುವರು. ಈ ಪ್ರದೇಶದಲ್ಲಿ ನಡೆಯುವ ಲೀಲೆಗಳು ಅಸಂಖ್ಯಾಕವಾಗಿರುತ್ತವೆ. ಸಂತಾನ, ಆರೋಗ್ಯ, ಆಯುರ್ದಾಯ, ಅಪಮೃತ್ಯು ನಿವಾರಣೆ, ನಾಗದೋಷ ನಿವಾರಣೆ, ದುಷ್ಟ ಕರ್ಮಗಳಿಂದ ವಿಮುಕ್ತಿ ಮೊದಲಾದ ಯಾವುದೇ ರೀತಿಯ ಕೋರಿಕೆಗಳಾದರೂ ಅವುಗಳನ್ನು ತಪ್ಪದೇ ನೆರವೇರಿಸುವೆನು. ಆಧ್ಯಾತ್ಮಿಕ ಪರವಾದ ಕೋರಿಕೆಗಳನ್ನೂ ತೀರಿಸುವೆನು. ನನ್ನ ಅಂಶಾವತಾರರಾದ ಮಹಾತ್ಮರು ಈ ನನ್ನ ಪ್ರಣಾಳಿಕೆಯನ್ನು ನಿಸ್ಸಂದೇಹವಾಗಿ ನೆರವೇರಿಸುವರು. ಅವರೇ ಆ ಕಾರ್ಯವನ್ನು ನಿರ್ವಹಿಸಿದರೂ ತಾವೇ ನಿರ್ವಾಹಕರೆಂಬ ಕರ್ತೃತ್ವವನ್ನು ವಹಿಸಿಕೊಳ್ಳದೆ ಸರ್ವವೂ ಶ್ರೀಪಾದನಾದ ನನ್ನ ಅನುಗ್ರಹದಿಂದಲೇ ನಡೆಯುತ್ತಿದೆ ಎಂದು ತಿಳಿಯಪಡಿಸುತ್ತಾ, ದಿಗಂಬರ ದಿಗಂಬರ, ಶ್ರೀಪಾದವಲ್ಲಭ ದಿಗಂಬರ, ದತ್ತ ದಿಗಂಬರ ಎಂಬ ನಾಮಜಪವನ್ನು ಯಾವಾಗಲೂ ಮಾಡಿಸುತ್ತಿರುತ್ತಾರೆ. ಇಲ್ಲಿಗೆ 19ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ದಿಗಂಬರ ದಿಗಂಬರ, ಶ್ರೀಪಾದವಲ್ಲಭ ದಿಗಂಬರ.